ಅಜ್ಜಿ ಅಜ್ಜಿ ನನಗೊಂದು ಕತೆ ಹೇಳಜ್ಜಿ. ಅದು ಒಂದು ಪುಟ್ಟ ಸುಂದರವಾದ ಹಳ್ಳಿ. ನೈಸರ್ಗಿಕ ಸೌಂದರ್ಯದ ನಡುವೆ ಹರಡಿಕೊಂಡ ಈ ಹಳ್ಳಿಯು ತನ್ನ ಸರಳತೆಯಿಂದಲೇ ಪ್ರಸಿದ್ಧವಾಗಿತ್ತು. ಅಲ್ಲಲ್ಲಿ ಚಿಕ್ಕಪುಟ್ಟ ಮನೆಗಳು. ಬೆಳಗಿನ ಜಾವ ಪ್ರತಿ ಮನೆಯಲ್ಲೂ ಕೋಳಿಗಳ ಕೂಗು ಶಬ್ದದಿಂದ ದಿನ ಪ್ರಾರಂಭ ಮಾಡುತ್ತಿದ್ದರು. ಹಳ್ಳಿಯ ಜನರು ತಮ್ಮ ದಿನಚರಿಯನ್ನು ಹಸಿರು ಹೊಲಗಳಲ್ಲಿ ಕೆಲಸ ಮಾಡಿ, ಮನೆಯ ಪಶು ಪಕ್ಷಿಗಳನ್ನು ನೋಡಿಕೊಂಡು, ಹಸುಗಳ ಗಾವಿನಲ್ಲಿ ಗೋಮಯದ ಅಕ್ಕರೆಯಿಂದ ಸಮಯ ಕಳೆಯುತ್ತಿದ್ದರು. ಹಳ್ಳಿಯ ಜನರು ತುಂಬ ಮುಗ್ಧರಾಗಿದ್ದರು. ಅವರ ಮಾತುಗಳಲ್ಲಿ ಸರಳತೆ, ನಗು ತುಂಬಿ ತುಳುಕಾಡುತ್ತಿತ್ತು. ಚಿಕ್ಕ ಹುಡುಗರು ಶಾಲೆಗೆ ಹೋಗುವುದು, ಮನೆಗೆ ಬಂದ ಮೇಲೆ ಗಾಳಿಪಟ ಹಾರಿಸುವುದು, ಒಗ್ಗಟ್ಟಾಗಿ ಗುಂಪು ಗುಂಪಿನಲ್ಲಿ ಆಟವಾಡುವುದು, ಕೆಸರು ಗೆದ್ದೆಯಲ್ಲಿ ಓಡಾಡುವುದು, ನೀರಿನಲ್ಲಿ ದೋಣಿಗಳನ್ನು ಬಿಡುವುದು, ತೋಟದಲ್ಲಿರುವ ಮಾವಿನ ಹಣ್ಣುಗಳನ್ನು ಕಿತ್ತು ತಿನ್ನುವುದು, ಹೀಗೆ ಹೊಲಗಳಲ್ಲಿ ಓಡಾಡುತ್ತಾ ಕಾಲ ಕಳೆಯುತ್ತಿದ್ದರು. ಆ ಊರಲ್ಲಿ ಒಬ್ಬ ಬುದ್ಧಿವಂತ ರೈತನಿದ್ದ. ನೆರೆಹೊರೆಯವರನ್ನು ಕೂಡಿಕೊಂಡು ವ್ಯವಸಾಯ ಮಾಡುತ್ತಿದ್ದ. ವ್ಯವಸಾಯ ಸಾಮಗ್ರಿಗಳು ಇಲ್ಲದಿದ್ದರೂ ಕೂಡ ನೆರೆಹೊರೆಯವರೊಂದಿಗೆ ಸತತವಾಗಿ ಶ್ರಮಿಸುತ್ತಿದ್ದ. ರೈತರು ತುಂಬ ಬಡವರಾಗಿದ್ದರೂ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು. ಬೆಳೆದ ಬೇಸಾಯವನ್ನು ಕಾಡು ಪ್ರಾಣಿಗಳು ತಿನ್ನುತ್ತವೆ ಎಂದು ಹಳ್ಳಿ ಮನೆಗಳಲ್ಲಿ ರಾತ್ರಿ ವಾಸ ಮಾಡುತ್ತಿದ್ದರು. ಬೇಸಾಯ ಮಾಡುವುದರ ಜೊತೆಗೆ ತರಕಾರಿಗಳನ್ನು ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ಬೆಳೆಯುತ್ತಿದ್ದರು. ಪ್ರತಿಯೊಂದು ಕೆಲಸದಲ್ಲಿಯೂ ನಾನು ಎನ್ನುವ ಅಹಂ ಇಲ್ಲದೆ ಕೃಷಿ ಸಾಮಗ್ರಿಗಳನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡು ಕೆಲಸ ಮಾಡುತ್ತಿದ್ದರು. ಬೆಳೆದ ತರಕಾರಿಗಳನ್ನು ಎತ್ತಿನ ಬಂಡಿಯಲ್ಲಿ ತೆಗೆದುಕೊಂಡು ಹೋಗಿ ಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದರು. ವಾರಕ್ಕೊಂದು ಸಂತೆಯೂ ಕೂಡ ನಡೆಯುತ್ತಿತ್ತು. ವಾರಕ್ಕೊಂದು ಸಲ ಊರಿನ ಜನರು ಸಂತೆಗೆ ಬಂದು ತಮಗೆ ಬೇಕಾಗುವ ತರಕಾರಿಗಳನ್ನು, ಸಾಮಾನುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಊರಿನಲ್ಲಿ ವರ್ಷಕ್ಕೊಂದು ಜಾತ್ರೆಯೂ ಕೂಡ ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಿದ್ದರು. ಹುಣ್ಣಿಮೆ ರಾತ್ರಿ ಆಚರಿಸೋ ಜಾತ್ರೆಯು ಎಲ್ಲರ ತನು ಮನಗಳನ್ನು ಹತ್ತಿರ ತರುವಂತಿದ್ದವು. ಮನೆ ಚಿಕ್ಕದಾದರೂ ಮನೆ ತುಂಬ ಜನ. ಶಾಂತ ಮತ್ತು ಸರಳ ಜೀವನವು ಸಂಬಂಧಗಳ ಅರ್ಥವನ್ನು ಮತ್ತೆ ನೆನಪಿಸುತ್ತದೆ. ಈ ರೀತಿಯ ಸುಂದರವಾದ ಜೀವನ ಯಾವುದೇ ಪೇಟೆ ಪಟ್ಟಣಗಳಲ್ಲಿಯೂ ಸಿಗಲಾರದು. ಈ ರೀತಿ ಜೀವನ ಶೈಲಿ ಈಗಲೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಕಂಡುಬರುತ್ತದೆ. ಅಂದವಾದ ಹಳ್ಳಿ, ಸ್ವಚ್ಛಂದವಾದ ಪರಿಸರ, ಸ್ವಚ್ಛಂದವಾದ ಗಾಳಿ, ನೀರು, ಬೆಳಕು. ಹಳ್ಳಿಯ ಜೀವನ ಎಷ್ಟು ಸುಂದರ ಅಲ್ವಾ? ಈ ಪ್ರಕೃತಿಯ ಸೌಂದರ್ಯವನ್ನು ಸವಿಯಲು 2 ಕಣ್ಣುಗಳು ಸಾಲದು. ಅಜ್ಜಿಯು ಸಂಜೆಯ ವೇಳೆ ಮೊಮ್ಮಕ್ಕಳಿಗೆ ಕತೆಗಳನ್ನು ಹೇಳುತ್ತಾ, ಹಿಂದಿನ ಕಾಲದಲ್ಲಿ ನಮ್ಮ ಜೀವನ ಶೈಲಿ ಈ ರೀತಿಯಾಗಿ ಇರುತ್ತಿತ್ತು ಎಂದು ಅಜ್ಜಿ ಮೊಮ್ಮಕ್ಕಳಿಗೆ ಹೇಳುತ್ತಾರೆ. ಹಳ್ಳಿಯ ಜೀವನ ಎಷ್ಟು ಸುಂದರ ಅಲ್ವಾ? ಕತೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಥ್ಯಾಂಕ್ ಯು.